ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾವು ಇಂದು ಮಹಿಳೆಯರು ಈ ಕೆಲಸ ಮಾಡಬೇಕಾದಾಗ ಯಾವ ಕೆಲಸ ಮುಂದೆ ಹೇಳ್ತೀನಿ. ಈ ಕೆಲಸ ಮಾಡಬೇಕಾದಾಗ ಪುರುಷರು ಅಪ್ಪಿತಪ್ಪಿಯೂ ಸಹ ಮಹಿಳೆಯರಿಗೆ ತೊಂದರೆ ಕೊಡಬಾರದು. ಹಾಗಾದರೆ ವಾತ್ಸಾಯನದಲ್ಲಿ ಏನು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ವಾತ್ಸಾಯನ ಕಾಮಶಾಸ್ತ್ರ ಎಂಬುದು ಪ್ರಾಚೀನ ಭಾರತದ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು. ಇದರಲ್ಲಿ ಭಾರೀ ಕಾಮಸೂತ್ರಗಳನ್ನು ಮಾತ್ರ ಹೇಳಿರುವುದಲ್ಲದೆ ಅತ್ಯುತ್ತಮವಾದಂತಹ ಕೌಟುಂಬಿಕ ದಾಂಪತ್ಯ ಬದುಕಿಗೆ, ಸುಖೀ ಬದುಕಿಗೆ ಬೇಕಾದಂತಹ ಅನೇಕ ಸೂತ್ರಗಳನ್ನು ತಿಳಿಸಿಕೊಡಲಾಗಿದೆ. ಶ್ರೇಷ್ಠ ಪುರುಷ ಮಹಿಳೆ ಮಂಚದಲ್ಲಿ ಹೇಗಿರುತ್ತಾರೆ, ಹೇಗಿರಬೇಕು, ಇಬ್ಬರೂ ಪರಸ್ಪರರು ಒಲಿಸಿಕೊಳ್ಳುವುದು ಹೇಗೆ, ಇದೆಲ್ಲವನ್ನು ವಾತ್ಸಾಯನದಲ್ಲಿ ಬಹಳ ವಿವರವಾಗಿ ವಿವರಿಸಲಾಗಿದೆ. ಸ್ನೇಹಿತರೆ, ವಾತ್ಸಾಯನ ಗ್ರಂಥದಲ್ಲಿ ಮಹಿಳೆಯನ್ನು ಯಾವ ರೀತಿ ನಂಬಬೇಕು, ಎಂತಹ ಮಹಿಳೆಯನ್ನು ನಂಬಬಾರದು, ಯಾವ ಸ್ತ್ರೀ ಅಥವಾ ಯಾವ ಬಗೆಯ ಪುರುಷ ಸರಿಯಾಗಿ ಭೋಗಿ ಸುಖ ಪಡೆಯುವವರು, ಆಗ ಸುಖ ಕೊಡುವವರು, ಸುರತ ಸುಖಕ್ಕೆ ಅಗತ್ಯವಾದ ಕೌಶಲ್ಯವೇನು ಎಂಬುದೆಲ್ಲವನ್ನು ಹೇಳುತ್ತಾನೆ. ಮಹಿಳೆಯರನ್ನು ಹೇಗೆ ಗೌರವಿಸಬೇಕೆಂದೂ ಸಹ ಹೇಳುತ್ತಾನೆ. ಜೊತೆಗೆ ಮಹಿಳೆಯರು ಈ ಕೆಳಗಿನ ಕೆಲವು ಕೆಲಸಗಳನ್ನು ಮಾಡುವಾಗ ಪುರುಷರು ಅವರಿಗೆ ತೊಂದರೆ ಕೊಡಬಾರದು ಅಂತಲೂ ಹೇಳಿದ್ದಾರೆ. ಹಾಗಿದ್ದರೆ ಅವು ಯಾವುದು? ಒಂದನೇದಾಗಿ, ಮಗುವಿಗೆ ಹಾಲುಣಿಸುವಾಗ, ಅಂದರೆ ಸ್ತನಪಾನ ಪುಣ್ಯದ ಕೆಲಸ. ಮಹಿಳೆ ತನ್ನ ಮಗುವಿಗೆ ಹಾಲುಣಿಸುವುದನ್ನು ಯಾವುದೇ ಪುರುಷ ಅಥವಾ ಗಂಡಸು ನೋಡೋದು ಅಥವಾ ತನ್ನ ಸ್ವಂತ ಗಂಡನೇ ನೋಡಬಾರದು. ಪುರುಷ ಈ ಕಾಟ ನೀಡಿದರೆ ಆಕೆ ವಿಚಲಿತಳಾಗುತ್ತಾಳೆ. ಇಂದ್ರಿತ ಹಾಲು ಕುಡಿಯುತ್ತಿರುವ ಮಗುವಿಗೆ ತೊಂದರೆಯಾಗುತ್ತದೆ ಅನ್ನುತ್ತದೆ ವಾತ್ಸಾಯನ. ಎರಡನೇದಾಗಿ, ಅಲಂಕಾರ ಮಾಡಿಕೊಳ್ಳುವಾಗ ಗಂಡನೇ ಆಗಲಿ ಬೇರೆಯವರ ಗಂಡಸರೇ ಆಗಲಿ ಈ ಮಹಿಳೆಯನ್ನು ನೋಡಲೇಬಾರದು. ಮಹಿಳೆ ತನ್ನ ಮುಖದ ಅಥವಾ ಮೈ ಕೈ ಅಲಂಕಾರವನ್ನು ಮಾಡ್ಕೊಬೇಕಾದಾಗ ಅಥವಾ ಸರಿಪಡಿಸಿಕೊಳ್ಬೇಕಾದಾಗ ಅಥವಾ ಕೂದಲನ್ನು ಬಾಚಿಕೊಳ್ಳಬೇಕಾದಾಗ ಗಂಡ ಕೂಡ ಅವಳನ್ನು ನೋಡಬಾರದಂತೆ. ಪುರುಷ ಈ ಸಮಯದಲ್ಲಿ ಮಹಿಳೆಯನ್ನು ನೋಡಿದರೆ ಅವಳ ಗಮನ ಬೇರೆಡೆಗೆ ಹೋಗುತ್ತೆ. ಈ ಸಮಯದಲ್ಲಿ ಪುರುಷ ಅಲ್ಲಿಂದ ದೂರ ಹೋದರೆ ಒಳ್ಳೆಯದು ಅಂತ ವಾತ್ಸಾಯನದಲ್ಲಿ ತಿಳುವಳಿಕೆ ಕೊಡಲಾಗಿದೆ. ಮೂರನೇದಾಗಿ, ಊಟ ಮಾಡಬೇಕಾದಾಗ, ಊಟ ಮಾಡುವುದನ್ನು ಬೇರೆಯವರು ನೋಡುತ್ತಿದ್ದರೆ ಸರಿಯಾಗಿ ಊಟ ಸೇರೋದೇ ಇಲ್ಲ. ವಾತ್ಸಾಯನ ಪ್ರಕಾರ ಮಹಿಳೆ ಊಟ ಮಾಡಬೇಕಾದಾಗ ಕುಟುಂಬದ ಸದಸ್ಯನಲ್ಲದ ಪುರುಷ ಅವಳನ್ನು ನೋಡಬಾರದು. ಇದು ಶಿಷ್ಟಾಚಾರಕ್ಕೆ ವಿರುದ್ಧ ಆಗಿದೆ. ಮಹಿಳೆ ಊಟ ಮಾಡುವಾಗ ಪುರುಷ ನೋಡಿದ್ರೆ ಇದು ಮಹಿಳೆಯ ಮುಜುಗರಕ್ಕೆ ಕಾರಣವಾಗುತ್ತೆ. ಇದರಿಂದ ಮಹಿಳೆಗೆ ಸರಿಯಾಗಿ ತಿನ್ನೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ನಾಲ್ಕನೇ ವಿಷಯ, ಸೀನು ಮತ್ತು ಆಕಳಿಕೆ. ಬರೀ ಊಟ ಮಾತ್ರ ಅಲ್ಲ, ಮಹಿಳೆ ಸೀನುತ್ತಿದ್ದರೆ ಆಗ ಕೂಡ ಪುರುಷ ಆಕೆಯನ್ನು ನೋಡಬಾರದಂತೆ. ಅಂತಹ ಸಂದರ್ಭದಲ್ಲಿ ದೇಹದ ಮೇಲಿನ ಉಡುಪುಗಳು ತಂತಾನೇ ಅಸ್ತವ್ಯಸ್ತಗೊಳ್ಳುತ್ತದೆ. ಇದು ಸಭ್ಯತೆಯಲ್ಲ. ಐದನೇ ಮುಖ್ಯವಾದ ವಿಷಯ, ಬಟ್ಟೆ ಸರಿಪಡಿಸುವಾಗ. ಹೆಣ್ಣು ಬಟ್ಟೆ ಧರಿಸೋದು ಮರ್ಯಾದೆ ಮುಚ್ಚಿಕೊಳ್ಳೋದಕ್ಕೆ. ಹಾಗೆ ಹೆಣ್ಣು ಸೀರೆಯನ್ನು ಉಡೋದು ತನ್ನ ಅಲಂಕಾರನ ಹೆಚ್ಚಿಸಿಕೊಳ್ಳೋದಕ್ಕೆ. ತನ್ನ ಸೀರೆ ಜಾರುವಾಗ, ಸೀರೆಯ ಸೆರಗು ಜಾರಿದಾಗ, ಸರಿಪಡಿಸಿಕೊಳ್ಳುತ್ತಿರುವಾಗ ಪುರುಷ ಅವಳನ್ನು ನೋಡಿದರೆ ಆಕೆಗೆ ಮತ್ತಷ್ಟು ಮುಜುಗರ ಆಗುತ್ತೆ. ಮಹಿಳೆ ಬಟ್ಟೆ ಸರಿ ಮಾಡಿಕೊಳ್ಳುವಾಗ ನೋಡುವುದು ಸಹ ತಪ್ಪು. ಮಹಿಳೆ ಬಟ್ಟೆ ಸರಿ ಮಾಡಿಕೊಳ್ಳುತ್ತಿದ್ದಾಳೆ ಎಂಬುದನ್ನು ಗೊತ್ತಾದರೆ ಪುರುಷ ಎಚ್ಚೆತ್ತುಕೊಳ್ಳಬೇಕು. ಆಕೆಯನ್ನು ಅಪ್ಪಿತಪ್ಪಿಯೂ ನೋಡಬಾರದು. ಆಕೆಗೆ ಗೌರವ ನೀಡಿ ಅಲ್ಲಿಂದ ಹೋಗಬೇಕು ಅಂತ ವಾತ್ಸಾಯನ ಹೇಳುತ್ತೆ. ಆರನೇ ವಿಷಯ, ಅಂಗಮರ್ದನ. ಸ್ನೇಹಿತರೆ, ಮಹಿಳೆ ಅಂಗಮರ್ದನ ಮಾಡಬೇಕಾದಾಗ, ಮಸಾಜ್ ಮಾಡಬೇಕಾದಾಗ, ಅಂಗಮರ್ದನ ಅಥವಾ ಮಸಾಜ್ ಮಾಡಿಕೊಳ್ಳುತ್ತಿರುವಾಗ ಪುರುಷನಾನ ಏನಾದರೂ ಆಕೆಯನ್ನು ನೋಡಿದ್ದೇ ಆದರೆ ಆಕೆಗೆ ತುಂಬ ಮುಜುಗರ ಆಗುತ್ತೆ. ಹಾಗೆ ಆಕೆಯನ್ನು ನೋಡುವುದು ಸಹ ತಪ್ಪಾಗುತ್ತೆ. ನೀವು ಉತ್ತಮ ಪುರುಷನಾಗಿದ್ದರೆ ಆಕೆಯನ್ನು, ಅಂದರೆ ಮಸಾಜ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಆಕೆಯನ್ನು ನೋಡಲೇಬಾರದು, ಅಲ್ಲಿಂದ ಹೊರಟು ಹೋಗಬೇಕು.
ಇದು ವಾತ್ಸಾಯನದಲ್ಲಿ ಹೇಳುವಂಥ ವಿಷಯ. ಸ್ನೇಹಿತರೆ, ಈ ಎಲ್ಲ ಪಾಯಿಂಟ್ಗಳು ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.